ವಿಧಾನಸೌಧದ ಮುಂದೆ ಯುವತಿಯರ ಡಿಶುಮ್ ನಡೆದಿದೆ. ಅದು ಕೂಡ ಮಹಿಳಾ ದಿನಾಚರಣೆ ಎಂದೇ ಆಗಿರುವಂಥದ್ದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಮಹಿಳೆಯರು ನಾವು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀವಂತಹ ಕೆಲವೊಂದು ಬಾರಿ ತೋರಿಸ್ಕೊಳ್ತಾ ಇದ್ದಾರೆ. ಇಂತಹ ವಿಚಾರಗಳು ಆಗಾಗ ಬೆಳಕಿಗೆ ಬರ್ತಾ ಇರುತ್ತೆ. ಅದು ಮಹಿಳಾ ದಿನಾಚರಣೆ ಎಂದೇ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಮೆಟ್ರೋ ನಿಲ್ದಾಣ ಪ್ರವೇಶ ಮಾಡುವಾಗ ಪ್ರವೇಶ ದ್ವಾರದಲ್ಲಿನೇ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಅವರು. ಉತ್ತರ ಭಾರತದ ಮೂಲದ ಯುವತಿಯರ ಬಿಗ್ ಫೈಟ್ ನಡೆದಿದೆ. ವಿಡಿಯೋ ಮಾಡುವ ವಿಷಯಕ್ಕೆ ಶುರುವಾದಂತಹ ಗಲಾಟೆ ಪೊಲೀಸರು ಮತ್ತು ಸಾರ್ವಜನಿಕರಿಂದ ಗಲಾಟೆ ಶಮನ ಹಾಕಿದ. ಅವರು ಬಂತೇಳಿ ಹೇಳಿದ್ದಾರೆ. ವಿಧಾನಸೌಧದ ಮುಂದೆನೇ ಆಗಿರುವಂಥದ್ದು. ಮಹಿಳಾ ದಿನಾಚರಣೆಯ ದಿನಾನೇ ಇವರು ಕೂದಲು ಹಿಡ್ಕೊಂಡು ಜಗಳ ಆಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮಹಿಳೆಯರ ದಿನ ಏನಿದೆ ಇದು ನಮ್ಮದೇ ಅಂತ ಹೇಳಿ ಅವರ ಶಕ್ತಿಯನ್ನು ತೋರಿಸಿರುವಂಥದ್ದು, ಗಲಾಟೆಯನ್ನು ಮಾಡಿಕೊಂಡಿರುವಂಥದ್ದು ಮೆಟ್ರೋ ನಿಲ್ದಾಣದ ಪ್ರವೇಶ ದ್ವಾರದ ಬಳಿಯಾಗಿರುವಂಥದ್ದು. ವಿಧಾನಸೌಧದ ಮುಂದೆ ಏನು ಮೆಟ್ರೋ ನಿಲ್ದಾಣ ಇದೆ ಅಲ್ಲಾಗಿದೆ. ರೋಡ್ನಲ್ಲಿ ಕಿತ್ತಾಡ್ಕೊಂಡಿದ್ದಾರೆ. ನೀನೇನು ನಂದೇನು ನಿಂದೇನು ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡೋ ವಿಚಾರಕ್ಕೆ. ಯಾಕಂದರೆ ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ವಿಧಾನಸೌಧವನ್ನು ನೋಡೋಕೆ ಬರ್ತಾ ಇರ್ತಾರಲ್ಲ, ಫೋಟೋವನ್ನು ವಿಡಿಯೋವನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಏನೋ ಒಂದು ಮಾತುಕತೆ ಆಗಿದೆ, ಕಿರಿಕಾಗಿದೆ, ಜಗಳ ಆಗಿದೆ. ಆ ಜಗಳ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಆಗಿದೆ. ಹೆಣ್ಮಕ್ಳು ಗೊತ್ತಲ್ಲ, ಸ್ವಲ್ಪ ಜಗಳ ಶುರು ಮಾಡಿದ್ರೆ ಸ್ವಲ್ಪ ಬೇಗ ನಿಲ್ಲಿಸಲ್ಲ. ಅದು ಏನೇ ವಿಚಾರ ಆಗಿರ್ಬೋದು. ನಾವು ಹಳ್ಳಿಯಲ್ಲಿ ಕೂಡ ನೋಡ್ತೀವಿ, ಸಿಟಿಯಲ್ಲಿ ಕೂಡ ಈ ರೀತಿಯಾಗಿ ನೋಡ್ತೀವಿ. ಈ ಹಿಂದೆ ಹಳ್ಳಿಯಲ್ಲಿ ಜನ ಬೇಸಿಗೆ ಕಾಲದಲ್ಲಿ ನೀರನ್ನು ತರಬೇಕಾದ್ರೆ ಹೆಣ್ಮಕ್ಳು ನೀರಿಗೋಸ್ಕರ ಜಗಳ ಆಡೋದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ವಿ. ಆದರೆ ಈಗ ಸಿಟಿಯಲ್ಲಿ ಆ ರೀತಿ ಆಗಲ್ಲ. ವಿಡಿಯೋ ಮಾಡೋ ವಿಚಾರವಾಗಿ ಜಗಳ ಆಡ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರದಲ್ಲಿಯೂ ಕೂಡ ಅಷ್ಟೇ. ದೊಡ್ಡವ್ರು ಜಗಳ ಆಡ್ತಾ ಇದ್ರೆ ಹುಡುಗಿಯರು ಕೂಡ ಜಗಳ ಆಡ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಆಗಿರುವಂಥದ್ದು ಮಹಿಳಾ ದಿನಾಚರಣೆ ದಿನದಂದು ಇವರು ಆಗಿದ್ದಾರೆ. ಉತ್ತರ ಭಾರತದ ಮಹಿಳೆಯರು ಅವರೆಲ್ಲರೂ ಕೂಡ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಅಲ್ಲಿ ಪೊಲೀಸರು ಸಾರ್ವಜನಿಕರು ಏನಿರ್ತಾರೆ ಅಂತ ಹೇಳಿ ಅವರು ಬುದ್ಧಿ ಹೇಳಿದ್ದಾರೆ, ತಿಳುವಳಿಕೆ ಹೇಳಿದ ನಂತರ ಅವರು ಸುಮ್ಮನಾಗಿ ತಮ್ಮ ಪಾಡಿಗೆ ಹೋಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.